ನಮಸ್ಕಾರ. ಊಟದಲ್ಲಿ ಹಾಕಿದ ಕೈಮದ್ದಿಂದ ಜನಗಳಿಗೆ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ನೋಡೋಣ ಬನ್ನಿ. ಒಬ್ಬರೇ ಇರಬೇಕು ಅಂತೇಳಿ ಅನ್ಸೋದು, ಆಲಸ್ಯ ಬರೋ ಅಂಥದ್ದು, ಇದ್ದಕ್ಕಿದ್ದಂಗೆ ಜ್ವರ ಬರೋದು, ತಲೆನೋವು, ತಲೆ ಸುತ್ತು, ತಲೆ ಕೂದಲು ಉದುರೋ ಹಂಗೆ ಆಗೋವಂಥದ್ದು, ಏನೋ ಒಂದು ವೈರಸ್ ಅಟ್ಯಾಕ್ ಆಗಿದಾಗ ತೊಂದರೆ ಆಗುತ್ತಲ್ಲ ಅದೇ ಥರ ಆಗೋದು, ಹೊಟ್ಟೆ ಹಿಂಡ್ದಂಗೆ ಆಗೋದು. ನಾರ್ಮಲ್ ಇರ್ತಕ್ಕಂಥ ಮನುಷ್ಯ ಇದ್ದಕ್ಕಿದ್ದಂಗೆ ಈ ಥರ ಸಮಸ್ಯೆ ಅನುಭವಿಸ್ತಾನೆ. ಅಂದರೆ ನಾಲ್ಗೆಲೆಲ್ಲ ಸಿಕ್ಕಾಪಟ್ಟೆ ವಾಸನೆ ಬರೋದು, ಕರಳಿನಲ್ಲೆಲ್ಲ ವಾಸನೆ ಬರುವಂಥದ್ದೆಲ್ಲ ಆಗುತ್ತೆ. ಯಾಕೆ ಅಂತ ಅಂದರೆ ವಿಪರೀತವಾಗಿರ್ತಕ್ಕಂಥ ಹುಳುಗಳು ಆಗಿರುತ್ತೆ. ಕೈಮದ್ದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹುಳುಗಳು, ರಾಶಿ ರಾಶಿ ಹುಳುಗಳೆಲ್ಲ ಆಗಿರುತ್ತೆ. ನಾವೇನೇ ಊಟ ಮಾಡಿದ್ರೂ ಅದು ತಿಂದು ಜೀರ್ಣಿಸ್ಕೊಳ್ತಾ ಇರುತ್ತೆ. ಆದರೆ ನಾವು ಏನೇ ತಿಂದ್ರೂ ಕೂಡ ಜೀರ್ಣ ಆಗ್ತಾ ಇರೋದಿಲ್ಲ. ಊಟದಲ್ಲಿ ಹಾಕಿರ್ತಕ್ಕಂಥ ಕೈಮದ್ದು ಎಷ್ಟು ಡೇಂಜರ್ ಆಗಿರುತ್ತೆ ಅಂದರೆ ದೈಹಿಕವಾಗಿ ಮನುಷ್ಯನ ಆರೋಗ್ಯ ಸ್ಥಿತಿಗತಿಗಳು ಏನೇನಿದೆಯೋ ಅದನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಅಂತಹ ಒಂದು ಹಿಂಸೆ ಆಗ್ತಾ ಹೋಗುತ್ತೆ. ಇದರಿಂದ ಮನುಷ್ಯ ಜೀವಿತಾವಧಿಯಲ್ಲೂ ಕೂಡ ಅಷ್ಟೇ ಜೀವನವನ್ನು ನಡೆಸೋದಕ್ಕಾಗ್ದೇ ಕೊನೆ